ಹಿಂದಿ ಹೇರಿಕೆಯ ದಂಗಲ್ ಮಧ್ಯೆ ಕೈ ಸರ್ಕಾರದ ದಿಟ್ಟ ಹೆಜ್ಜೆ ಇದು. ರಾಜ್ಯದಲ್ಲಿ ತಯಾರಾಗುವಂತ ಉತ್ಪನ್ನಗಳಿಗೆ ಕನ್ನಡ ಕಡ್ಡಾಯ ಅನ್ನುವಂತ ಹೆಜ್ಜೆಯನ್ನ ಇಟ್ಟಿದೆ ರಾಜ್ಯ ಸರ್ಕಾರ. ಉತ್ಪನ್ನಗಳ ಮೇಲೆ ಕನ್ನಡದಲ್ಲೇ ಮಾಹಿತಿಯನ್ನ ನೀಡಲು ಆದೇಶವನ್ನ ಕೊಡಲಾಗಿದೆ. ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ತಯಾರಾಗುವಂತ ಉತ್ಪನ್ನಗಳು ಭಾಷೆಯು ನೆಲದ ಸಂಸ್ಕೃತಿ ಸಂಪ್ರದಾಯ ನಮ್ಮ ನಾಡಿನ ಮೌಲ್ಯವನ್ನ ಪ್ರತಿಬಿಂಬಿಸುತ್ತೆ. ಹಾಗೆ ಭಾಷೆ ಬೆಳವಣಿಗೆ ಆಗಬೇಕಾದ್ರೆ ನೆಲದಲ್ಲಿನ ಉತ್ಪಾದನೆ ಅಗತ್ಯ ಆಗಿದೆ. ಕನ್ನಡ ಕಡ್ಡಾಯ. ಹಾಗಾಗಿ ಮಾರುಕಟ್ಟೆ ಮತ್ತು ವ್ಯವಹಾರ ಸ್ಥಳೀಯ ಭಾಷೆಯಲ್ಲಿರಬೇಕು. ಅಲ್ಲಿನ ವ್ಯವಹಾರಗಳು ಇನ್ನು ಕನ್ನಡ ಭಾಷೆಯ ಸಮಗ್ರ ಅಭಿವೃದ್ಧಿ 2022ರ ಅಧಿನಿಯಮ ಏನಿತ್ತು ಜಾರಿ ಮಾಡಲಾಗಿದೆ. ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಆದ್ಯತೆ ಅಂತ ಹೇಳಿದೆ ರಾಜ್ಯ ಸರ್ಕಾರ. ಬಹಳಷ್ಟು ಬಾರಿ ಕೂಗುಗಳು ಕೇಳಿ ಬರ್ತಾ ಇತ್ತು ಕನ್ನಡ ಪರ ಸಂಘಟನೆಗಳಿಂದ. ಇನ್ನು ಸಾರ್ವಜನಿಕ ವಲಯದಲ್ಲಿ ಕನ್ನಡ ಕಡ್ಡಾಯ ಆಗಿರಬೇಕು. ಉತ್ಪನ್ನಗಳ ಮೇಲೆ ಯಾವುದೇ ರೀತಿಯಾದಂತಹ ಪ್ರಾಡಕ್ಟ್ಸ್ ಗಳನ್ನ ನೋಡ್ತೀವಲ್ಲ, ಇದರಲ್ಲಿ ಬೇರೆ ಬೇರೆ ಭಾಷೆ ಇರೋದು, ಆದ್ರೆ ಕನ್ನಡವನ್ನ ಕಡ್ಡಾಯ ಮಾಡಬೇಕಂತ. ಹಾಗಾಗಿ ಈಗ ಸರ್ಕಾರಿ ಮತ್ತು ಖಾಸಗಿ ವಲಯದ ಎಲ್ಲಾ ಉತ್ಪನ್ನಗಳ ಮೇಲೂ ಕೂಡ ಕನ್ನಡ ಕಡ್ಡಾಯ, ಕನ್ನಡ ಇರಲೇಬೇಕು. ಈಗಾಗಲೇ ಹಿಂದಿ ಹೇರಿಕೆಯ ಮಾತಿದೆ ಒಂದು ಕಡೆಯಲ್ಲಿ. ಗಡಿನಾಡಿನಲ್ಲೂ ಕೂಡ ಕರ್ನಾಟಕದಲ್ಲೇ ಕನ್ನಡ ಮಾತನಾಡಿ ಅಂದ್ರೆ ಮರಾಠಿಯಲ್ಲಿ ಮಾತನಾಡಿಲ್ಲ, ಕನ್ನಡ ಮಾತಾಡಿದ ಅನ್ನೋ ವಿಚಾರಕ್ಕೆ ಹಲ್ಲೆ ಆಗಿದೆ. ಸಾಕಷ್ಟು ಗೊಂದಲದ ವಾತಾವರಣ ಕೂಡ ಇದೆ. ಇದರ ನಡುವೆ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ಈಗ ಮಹತ್ವದ ಹೆಜ್ಜೆಯೊಂದನ್ನ ಇಟ್ಟಿದೆ. ಅಂದ್ರೆ ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಯಾವ್ಯಾವ ಉತ್ಪನ್ನಗಳು ಪ್ರಾಡಕ್ಟ್ಗಳು ತಯಾರಾಗುತ್ತಲ್ಲ ಅದರ ಮೇಲೆ ಅಂದ್ರೆ ಆ ಲೇಬಲ್ ಇರ್ಬೋದು, ಅಲ್ಲಿ ಕೊಡುವಂಥ ನಿರ್ದೇಶನಗಳು, ಡೈರೆಕ್ಷನ್ಸ್ಗಳು ಏನೇನು ಕೊಟ್ಟಿರ್ತಾರೆ, ಹೆಂಗೆ ಬಳಕೆ ಮಾಡಬೇಕು, ಎಲ್ಲಾಯಿತು ಕಂಪ್ಲೀಟ್ ಆ ಮಾಹಿತಿಯನ್ನು ಸ್ಥಳೀಯ ಭಾಷೆಯಲ್ಲಿ ಇರಬೇಕು, ನಮ್ಮ ಕನ್ನಡದಲ್ಲಿ ಇರಲೇಬೇಕು. ಹೀಗಿದ್ದಾಗ ಮಾತ್ರ ನಮ್ಮ ಸಂಸ್ಕೃತಿ ಸಂಪ್ರದಾಯ ಮೌಲ್ಯಗಳೆಲ್ಲವೂ ಕೂಡ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ನೆಲದಲ್ಲಿ ಏನೆಲ್ಲ ವ್ಯವಹಾರಗಳಾಗುತ್ತೆ, ಉತ್ಪಾದನೆಗಳಾಗುತ್ತೆ, ಇದಕ್ಕೆ ನಮ್ಮ ಭಾಷೆ ಇರಲೇಬೇಕು. ಅಂದರೆ ಸ್ಥಳೀಯ ವ್ಯವಹಾರಕ್ಕೆ ನಮ್ಮ ಭಾಷೆಯಲ್ಲೇ ಇರಬೇಕು ಅನ್ನೋದಾಗಿ ಈಗ ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದಾರೆ ರಾಜ್ಯ ಸರ್ಕಾರ.